ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 63ನೇ ಅಧ್ಯಾಯ 9ರಿಂದ. ಕೀರ್ತನೆಗಳು 63:9. ನನ್ನ ಜೀವಕ್ಕೆ ಕೇಡು ಬಗೆಯುವರೋ ಅಧೋಲೋಕಕ್ಕೆ ಇಳಿದು ಹೋಗುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಾತನ್ನ ಯಾರು ಹೇಳಿದ್ರು? ದಾವೀದ ಅರಸರು ಹೇಳಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಆ ಒಂದು ಮನುಷ್ಯ, ಕುರಿ ಕಾಯುವಂತ ಒಂದು ಮನುಷ್ಯನನ್ನು, ಸಣ್ಣ ಹುಡುಗನನ್ನ ದೇವರು ಆರಿಸಿಕೊಂಡಂತ ಜನಗಳಿಗೆ ವಿರೋಧವಾಗಿದ್ದಂತ ಒಂದು ಮನುಷ್ಯನನ್ನು ಅವನು ವಿರೋಧ ಮಾಡ್ತಾ ಇದ್ದ. ಬಹಳ ಬಲಾಢ್ಯ, ಬಹಳ ಶೂರ, ಬಹಳ ಜನರು ಅವನಿಗೆ ಹೆದರ್ತಾ ಇದ್ರು. ಕಡೆಗೆ ಅಂಥವನನ್ನೇ ದೇವರು ಏನು ಮಾಡಿದ್ರು? ರುಂಡ ಕತ್ತರಿಸುವ ಹಾಗೆ ಸಣ್ಣ ಹುಡುಗನ ಮೂಲಕ ಕಾರ್ಯವನ್ನ ಮಾಡಿದ್ರು. ಆಮೇಲೆ ಅವನನ್ನು ಕೊಲ್ಲಬೇಕು ಅಂತೇಳಿ ಯೋಚನೆ ಮಾಡಿದಂಥವರನ್ನು ಕೂಡ ತನ್ನ ಮಗನನ್ನೇ ದೇವರು ಅಲ್ಲಿ ಏನು ಮಾಡಿದ್ರು? ಸಾಯುವ ಹಾಗೆ ಮಾಡಿದ್ರು. ಸ್ವಂತ ಮಾವನಿಗೂ ಸರಿಯಾದ ಶಿಕ್ಷೆ ಬಂತು, ಅಂದರೆ ಹೆಂಡತಿ ಅಪ್ಪನಿಗೂ, ಹಾಗೆ ಪ್ರಜೆಗಳಿಗೂ ಕೂಡ. ಅವರು ಈ ವಿರೋಧಿಗಳ ಮುಖಾಂತರ ಇದ್ದಂಥ ವಿರೋಧಿಗಳಿಗೆ ಸಹಾಯ ಮಾಡಿದಂಥ ಪ್ರಜೆಗಳಿಗೂ ಕೂಡ ಸರಿಯಾದ ಶಿಕ್ಷೆಯನ್ನ ಬಂತು. ಹಾಗೆ ದಾವೀದ ಅರಸರು ಏನು ಮಾಡ್ತಾ ಇದ್ರು? ಅವ್ರಿಗೆ ಗೊತ್ತಾಯಿತು, ನನಗೆ ಕೇಡು ಬಗೆಯಬೇಕು ಅಂತೇಳಿ ಯೋಚನೆ ಮಾಡಿದವರು, ನನ್ನ ದೇವರು ಆದುಕೊಂಡ ಜನಗಳಿಗೆ ಕೇಡು ಬಗೆಯೋರು ಇದ್ರೆ ಅಂತ ದುಷ್ಟರಿಗೆ, ಕೆಡುಕರಿಗೆ, ಅನೈತಿವಂತರಿಗೆ ಸರಿಯಾದ ಶಿಕ್ಷೆಯನ್ನು ದೇವರೇ ಕೊಡ್ತಾರೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಇವತ್ತು ಕೂಡ ದೇವರು ಯಾರನ್ನ ಆರಿಸಿಕೊಳ್ತಾರೋ ಅವರಿಗೆ ಯಾರಾದರೂ ಕೇಡು ಬಡಿಬೇಕು, ತೊಂದರೆ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಖಂಡಿತವಾಗಿ ಅವರು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಈ ಭೂಲೋಕದಲ್ಲಿ. ಆಮೇಲೆ ನ್ಯಾಯ ತೀರ್ಪಿನ ದಿವಸ ಕೂಡ ಅವರ ಆತ್ಮ ನೇರವಾಗಿ ನರಕಕ್ಕೆ ಹೋಗ್ತದೆ ಎಂದು ಸರ್ವ ಸೃಷ್ಟಿಕರ್ತನಾದ ದೇವರ ಪರಮಾತ್ಮ ಭಗವಂತನ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ಹಾಗೆ ಮಾಡಬೇಕಿದ್ದರು. ನಾನಾ ಥರದಲ್ಲಿ ಶಿಕ್ಷೆಯಲ್ಲಿ ಬಹಳ ಜನ ಏನು ಮಾಡಿದ್ರು? ಲೋಕವನ್ನೇ ಬಿಟ್ಟು ಹೋದ್ರು. ಎಷ್ಟೆಷ್ಟೋ ಸಣ್ಣ ಪ್ರಾಯದವರು. ಆಮೇಲೆ ಈಗಲೂ ಕೂಡ ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡ್ತೇನೆ ಅಂತೇಳಿ ಕೀರ್ತನೆಗಳು 112ರಲ್ಲಿ ಇದೆ. ಇದನ್ನೇ ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳಿದಂಥದ್ದು, ಹೆದರಬೇಡ ಅಂತೇಳಿ. ಇದನ್ನೇ ಕೂಡ ಯೇಸುಸ್ವಾಮಿ ಕೂಡ ಹೇಳಿದ್ದಾರೆ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ, ಮೈಯಿಗೆ ಮೈ ನೀವು ತೀರಿಸಬೇಡಿ, ಅದು ನನ್ನ ಕೆಲಸವಾಗಿದೆ ಎಂಬುದಾಗಿ. ಹಾಗೆ ಇವತ್ತು ದೇವರು ಆದುಕೊಂಡವರಿಗೆ ಯಾರು ಶಿಕ್ಷೆ ಬಗೆದರೋ, ಕೇಳು ಬಗೀತಾರೋ, ಯೋಚನೆ ಮಾಡ್ತಾರೋ ಅವರಿಗೆ ಏನಾಗ್ತದೆ? ದೇವರೇ ಪ್ರತಿಫಲವನ್ನು ಕೊಡುವರಾಗಿದ್ದಾರೆ. ಆದರೆ ನಾವು ಶಾಂತಿ ಸಮಾಧಾನದಲ್ಲಿ ಹೋಗಬೇಕು. ಇದನ್ನು ಮೊನ್ನೆ ಬಹಳ ದಿವಸದಿಂದ ಇದನ್ನು ನಾವು ತಿಳಿದುಕೊಂಡು ಬರ್ತಲೇ ಇದ್ದೇವೆ. ಆಗ ನಮಗೂ ಕಷ್ಟ ಬರ್ತದೆ, ಆದರೂ ನಾವು ಸಹಿಸಿಕೊಂಡು ಆ ದೇವರಲ್ಲಿ ಮೊರೆ ಇಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಬೇಕು. ಅಂಥವರಿಗಾಗಿ ನಾವು ಅವ್ರ ಬೈಯಕ್ಕೆ ಮಾಡಕ್ಕೆ, ಯುದ್ಧ ಮಾಡಕ್ಕೆ ಹೋಗಬಾರದು. ಯಾಕೆಂದರೆ ಈ ಲೋಕದಲ್ಲಿ ಕೆಡುಕರ ಸಂಖ್ಯೆ ಬಹಳ ಇದೆ. ನಾವು ಅಲ್ಪಸಂಖ್ಯಾತರಿಂದ ದೇವರಿಂದ ಆರಿಸಲ್ಪಟ್ಟವರು ಕೆಲವೇ ಮಂದಿ ಅಂತ ಅದರ ಅರ್ಥವಾಗಿದೆ. ಸಣ್ಣ ಜನ, ಸಣ್ಣ ಗುಂಪು, ಸ್ವಲ್ಪ ಜನ ಅಂತ ಅಲ್ಪಸಂಖ್ಯಾತರು ಅಂತ ಹಾಗೆ ಅದರ ಅರ್ಥವಾಗಿದೆ. ಹಾಗೆ ಅಧೋಲೋಕಕ್ಕೆ ಇಳಿದು ಹೋಗುವರು, ಲೋಕವನ್ನೇ ಬಿಟ್ಟು ಹೋಗ್ತಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ದೇವರ ಒಂದು ಜ್ಞಾನ ಇದ್ದರೆ ಮಾತ್ರ ಸಾಧ್ಯವಾಗ್ತದೆ. ಆದ್ದರಿಂದ ಬಹಳ ಎಚ್ಚರ. 10ನೇ ವಚನ. ಕತ್ತಿಗೆ ಬಲಿಯಾಗುವರು, ನರಿಗಳ ಪಾಲಾಗುವರು. ನೋಡಿ, ಕತ್ತಿಗೆ ಅಂದ್ರೆ ಅವರನ್ನು ಏನ್ ಮಾಡ್ತಾರೆ? ಅಂತ ಕೆಟ್ಟವರನ್ನು ಕೆಡುಕರ ಕೈಗೆ ದೇವರು ಒಪ್ಪಿಸಿಕೊಡ್ತಾರೆ ಅಂತ ಕೂಡ ಹಿಂದೆ ಹೇಳಿದ್ದಾರೆ. ಅದನ್ನು ನಾವು ತಿಳ್ಕೊಂಡಿದ್ದೇವೆ. ಆಗ ದುಷ್ಟರು ಅವರವರೇ ಜಗಳ ಆಡಿಕೊಂಡು ಬಡದಾಡಿ ಅವರವರೇ ಸಾಯ್ತಾರೆ. ನರಿಗಳ ಪಾಲಾಗುವರು. ಕೆಲವೊಂದು ಸಂದರ್ಭ ಹೆಣಗಳು ಕೂಡ ಸಿಕ್ಕುವುದಿಲ್ಲ. ಈ ಬಹಳ ದುಷ್ಟರನ್ನ, ಉರಿಬರನ್ನ ನೋಡಿ ಕೊಂದು ಎಲ್ಲೆಲ್ಲೋ ತಗೊಂಡೋಗಿ ಹೊಳೆಗೆಸ್ತು ಬರ್ತಾರೆ, ಕಾಡೊಳಗೆಸ್ತು ಬರ್ತಾರೆ. ಅಲ್ಲಿ ನರಿಗಳು, ನಾಯಿಗಳು ತಿಂತವೆ.
ನೀರಿನಲ್ಲಿ ಮೀನುಗಳು ಕೂಡ ತಿಂತವೆ ನೋಡಿ ಯಾವ ಪರಿಸ್ಥಿತಿ ದುಷ್ಟರಿಗೆ. ದೇವರ ನಾಮಕ್ಕೆ ಸ್ತೋತ್ರ. ಇದಕ್ಕೆ ಯೇಸು ಸ್ವಾಮಿ ಕೂಡ ಬೈಬಲಲ್ಲಿ ಮತ್ತಾಯ, ಮಾರ್ಕ, ಲೂಕ ಅಂತ ಹೇಳುವಂಥ ಪುಸ್ತಕದಲ್ಲಿ ಬೇರೆ ಕಡೆ ಎಲ್ಲ ಕಡೆಗಳಲ್ಲಿ ಬಹಳವಾಗಿ ಅದನ್ನೇ ಹೇಳಿದ್ದಾರೆ, ಬರೆಯಲ್ಪಟ್ಟಿದೆ. ಚಿಕ್ಕ ಮಕ್ಕಳಿಗೆ ಯಾರಾದರೂ ತೊಂದರೆ ಮಾಡೋರಿದ್ದರೆ ಅವರು ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವುದೇ ಒಳ್ಳೆಯದು. ಅಂದರೆ ಅವರ ಶವ ಕೂಡ ಮೇಲೆ ಬರುವುದು ಬೇಡ, ಶವಕ್ಕೂ ಕೂಡ ಅಷ್ಟು ಶಿಕ್ಷೆ ಇದೆ ಆಯ್ತಾ. ಹಾಗೆ ಚಿಕ್ಕ ಮಕ್ಕಳು ಯಾರಂದರೆ ಶಾಂತಿ ಸಮಾಧಾನದಲ್ಲಿ ಮಕ್ಕಳಾಗಿ ಯಾರು ಜೀವಿಸ್ತಾರೋ, ಯಾರನ್ನ ದೇವರು ನಡೆಸ್ತಾರೋ, ಯಾರೇ ಹಿಂಸೆ ಕೊಟ್ಟರು ಏನೇ ಮಾಡಿದರೂ ತಲೆ ತಗ್ಗಿಸಿಕೊಂಡು ಸಹಿಸಿಕೊಂಡು ನೋವನ್ನು ಸಹಿಸಿಕೊಂಡು ಮತ್ತೊಂದು ಸಲ ಅದರ ಯೋಚನೆ ಇಲ್ಲದೆ, ಉದಾಹರಣೆಗೆ ಈಗ ಒಂದು ತಂದೆ ತಾಯಿ ಆಗಲಿ ಯಾರಾಗಲಿ ಮಕ್ಕಳಿಗೊಂದು ಪೆಟ್ಟನ್ನು ಹೊಡೆದರೆ ಸ್ವಲ್ಪ ಹೊತ್ತು ಮಾತ್ರ ಹಿಂಗೆ ಹೇಳ್ತಾರೆ, ಆಮೇಲೆ ಅದನ್ನು ಮರೆತು ಹೋಗಿ ಅವರೊಂದಿಗೆ ಪ್ರೀತಿಯಲ್ಲಿ ಇರ್ತಾರೆ. ನನಗೆ ಒಂದು ಯಾವುದೋ ಒಂದು ತಿನ್ನೋ ವಸ್ತುಗಳನ್ನ ನಮಗೆ ತಂದು ಕೊಡುವಂಥ ಅಥವಾ ಅವ್ರ ಜೊತೆಲಿ ಆಟ ಆಡೋಕ್ಕೂ ಸಾಕು. ಅದೇ ರೀತಿ ಮನಸ್ಸುಳ್ಳವರಿಗೆ, ಅದೇ ರೀತಿ ದೇವರು ಆದುಕೊಂಡವರು ಆ ರೀತಿ ಇರ್ತಾರೆ. ಹಾಗಂಥವರಿಗೆ ತೊಂದರೆ ಮಾಡಿದರೆ ಬಹಳ ಶಿಕ್ಷೆ. ಕುತ್ತಿಗೆ ಬೀಸುವ ಕಲ್ಲನ್ನು ಕಟ್ಟಿಕೊಂಡು ಹೊಳೆಗೆ ಹಾರುವುದು ಬಹಳ ಒಳ್ಳೆಯದು ಅಂತ ದೇವರು ನಮಗೆ ಸ್ತೋತ್ರ. ಇದು ಕೂಡ ನನ್ನ ಜೀವಿತದಲ್ಲಿ ನಡೆದು ಹೋಯಿತು, ನಡೆಯುತ್ತಲೇ ಇದೆ. ಆದ್ದರಿಂದ ಯಾರಾದರೂ ನಮಗೆ ಕಷ್ಟ, ಸಂಕಟ, ದುಃಖಗಳು ಕೊಡುವುದಾದರೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಅರ್ಥ ಮಾಡಿಕೊಂಡು ನಾವು ಅಂಥವರಿಗೆ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ದೇವರಿಗೆ ಪ್ರಾರ್ಥಿಸ್ತಾ ಹೋಗಬೇಕು. ಅವರಿಗೆ ಬರುವ ಶಿಕ್ಷೆಯ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡುತ್ತಾರೆ. ಯಾವ ರೀತಿಯಲ್ಲಿ ಕೆಡಿಸಕ್ಕೂ ನೋಡಿದ್ರು ಕೂಡ ವಿರೋಧಿಗಳ ಪಾಲಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಇದು ಕೂಡ ಪ್ರತಿಯೊಂದು ವಾಕ್ಯಗಳು ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಹಾಗೆ ದೇವರು ಯಾರನ್ನು ಆದುಕೊಳ್ತಾರೋ, ಯಾರಿಗೆ ಈ ವಾಕ್ಯವನ್ನು ತಿಳಿಸ್ತಾರೋ ಅವರಲ್ಲಿ ಜೀವಿತದಲ್ಲಿ ಕೂಡ ನೆರವೇರಬಹುದು. ದೇವರ ನಾಮಕ್ಕೆ ಸ್ತೋತ್ರ. 11ನೇ ವಚನ. ಅರಸನು ದೇವರಲ್ಲಿ ಆನಂದಿಸುವನು, ದೇವರ ಮೇಲೆ ಆಣೆ ಇಡುವವರೆಲ್ಲರೂ ಸುಳ್ಳು ಬಾಯಿ ಮುಚ್ಚಿ ಹೋಗುವುದನ್ನು ಕಂಡು ಹಿಗ್ಗುವರು. ಅರಸನು ದೇವರಲ್ಲಿ ಆನಂದಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರಿಂದ ಆಯ್ಕೆಗೊಂಡಂಥ ಅರಸರು ಏನು ಮಾಡ್ತಾರೆ? ಅಯ್ಯೋ, ನಾನು ದೇವರಿಂದ ಆಯ್ಕೆಗೊಂಡಿದ್ದೇನೆಪ್ಪ, ದೇವರಿಂದ ನಾನು ಈ ಸ್ಥಾನಕ್ಕೆ ಏರಿಸಿದ ದೇವರಿಗೆ ಸ್ತೋತ್ರ, ನೀವು ಕೂಡ ದೇವರ ಮೇಲೆ ಭರವಸೆ ಇಡಿ ಅಂತ ಹೇಳಿ ದೇವರು ಆದುಕೊಂಡವರನ್ನು ಸರಿಯಾಗಿ ರಕ್ಷಿಸ್ತಾ ಬರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಾತಿ ಮತ ಭೇದ ನೋಡದೆ ದೇವರಲ್ಲಿ ಇವತ್ತು ರಕ್ಷಿಸ್ತಾ ಬರ್ತಾರೆ. ಹಾಗೆ ಇವತ್ತು ಒಂದೊಂದು ರಾಷ್ಟ್ರದ ಅರಸರು ಕೂಡ ಏನು ಮಾಡ್ತಾರೆ? ಆ ರಾಷ್ಟ್ರದ ಪ್ರಜೆಗಳನ್ನು ಬಹಳ ಚೆನ್ನಾಗಿ ನಡೆಸ್ತಾ ಬರ್ತಾರೆ. ಅವರು ಒಳ್ಳೆ ರೀತಿಯಲ್ಲಿ ಮರಣ ಹೊಂದುತ್ತಾರೆ, ದೇವರ ಆಶೀರ್ವಾದ. ಆದರೆ ಅರಸನಾದ ಮೇಲೆ ಪ್ರಾಪಂಚಿಕ ವಿಷಯಕ್ಕೆ ಹೋಗಿ, ಲೋಕದ ವಿಷಯಕ್ಕೆ ಹೋಗಿ ಪ್ರಜೆಗಳನ್ನು ಸರಿಯಾಗಿ ನಡೆಸಿಕೊಳ್ಳದವರಿಗೆ ನಾನಾ ಥರದ ಹಿಂಸೆಗಳನ್ನು ಕೊಟ್ಟು ಬೇಕಾದವರನ್ನು ಮಾತ್ರ ಪ್ರೀತಿ ಮಾಡ್ಕೊಂಡಿದ್ರೆ, ನಾನು ಕಡೆಗೆ ರಾಷ್ಟ್ರಗಳು ಯುದ್ಧಕ್ಕೆ ಹಿಡಿಯುತ್ತವೆ, ಅರಸರುಗಳನ್ನೇ ಕೊಲ್ತಾರೆ, ನಾನಾ ರೀತಿ ರಾಷ್ಟ್ರಗಳು ನಾಶವಾಗ್ತವೆ, ಒಂದು ಅರಸನು ಇನ್ನೊಂದು ಅರಸನನ್ನು ಕೊಲೆ ಮಾಡ್ತಾನೆ. ಇದೆಲ್ಲ ಕಾರಣ ದೇವರಿಗೆ ವಿರುದ್ಧವಾಗಿ ನಡೆಯುವಂಥದ್ದು. ಹಾಗೆ ಇವತ್ತು ಒಂದು ರಾಜಕಾರಣಿಗಳ ಯಾವುದೇ ಒಂದು ಉದಾಹರಣೆ, ಒಂದು ಗ್ರಾಮ ಪಂಚಾಯಿತಿಯಿಂದ ಸುಪ್ರೀಂ ಕೋರ್ಟ್ವರೆಗೆ ಇದನ್ನು ಮೊನ್ನೆ ಕೂಡ ನಾವು ತಿಳಿದುಕೊಂಡವೆ. ಒಂದು ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರಿಗೆ ಸಿಕ್ಕಿದ ಕಾರ್ಯವನ್ನು ದೇವರ ವಾಕ್ಯದ ಪ್ರಕಾರ ನಡೆಸ್ತಾ ಹೋದರೆ ಅವರನ್ನು ದೇವರು ಬಹಳವಾಗಿ ಆಶೀರ್ವಾದ ಮಾಡ್ತಾರೆ. ಅವರ ಮಕ್ಕಳನ್ನು ಕೂಡ ದೇವರು ಉನ್ನತ ಮಟ್ಟಕ್ಕೆ ತರ್ತಾರೆ. ಇಲ್ಲದ ಹೋದರೆ ನಾನಾ ಥರದ ಕಷ್ಟ, ಸಂಕಟ, ದುಃಖಗಳು ಯಾವುದೇ ರಾಜಕಾರಣಿಗಳು, ಯಾವುದೇ ಮಂತ್ರಿ ಆಗಲಿ, ಯಾವುದೇ ಅಧಿಕಾರಿಗಳಾಗಲಿ, ಏನೇ ಆಗಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದು ಅವರಿಗೆ ಗೊತ್ತಿಲ್ಲ. ದೇವರು ದರ್ಶನ ಕೊಟ್ಟಂಥ ನಮಗೆ, ದೇವರು ವಿಶೇಷವಾದ ಜ್ಞಾನವನ್ನು ಕೊಟ್ಟಂಥ ನಮಗೆ ದೇವರು ಗ್ರಂಥಗಳ ಮೂಲಕ ತಿಳಿಯಪಡಿಸುವವರಾಗಿದ್ದರೆ, ಅದು ಆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿ ಆದಿ ಮಾನವನನ್ನು ಸೃಷ್ಟಿ ಮಾಡಿದಲ್ಲಿಂದ ಇಂದಿನವರೆಗೆ ಎಷ್ಟು ಸಾವಿರ ಕೋಟಿ ವರ್ಷಗಳಿಂದಲೂ ನಡೆದು ಬಂದಿದೆ. ಇವತ್ತು ಕೂಡ ಈ ವಿಷಯ ನಡೆಯುತ್ತಲೇ ಇದೆ. ಅದು ದೇವರ ಸರಿಯಾದ ಜ್ಞಾನ ಇರೋರಿಗೆ ಮಾತ್ರ ಇದೆಲ್ಲ ಅರ್ಥವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ದೇವರ ಮೇಲೆ ಆಣೆ ಇಡುವವರೆಲ್ಲರೂ ಸುಳ್ಳು ಬಾಯಿ ಮುಚ್ಚಿ ಹೋಗುವುದನ್ನು ಕಂಡು ಹಿಗ್ಗುವರು. ಅದು ಮೋಸ ಮಾಡ್ತಾರೆ, ದಗ ಅನ್ಯಾಯ ಮಾಡ್ತಾರೆ, ಆ ದೇವಸ್ಥಾನ ಈ ದೇವಸ್ಥಾನ ಅಂತೇಳಿ ಪೂಜೆಗೆ ಹೋಗ್ತಾರೆ, ಅಲ್ಲಿ ಬಲಿ ಕೊಡ್ತಾರೆ, ಉರುಳು ಸೇವೆ ಮಾಡ್ತಾರೆ, ರಾಜ್ಯ ಬಿಟ್ಟು ರಾಜಗೆ ಭೂಮಿಯ ಕಡೆಯವರೆಗೂ ಕೂಡ ಹೋಗ್ತಾರೆ. ಆ ಸ್ವಾಮೀಜಿ ಆ ಬ್ರಾಹ್ಮಣರು ಅಂತೇಳಿ ಆ ಕಲ್ಲು ಮಣ್ಣು ಮರ ಬೊಂಬೆಗಳಿಂದ ಮಾಡಿದ ವಿಗ್ರಹಗಳಿಗೆ ಕೈ ಮುಗಿತಾರೆ. ಎಷ್ಟೋ ಲಕ್ಷ ತಗೊಂಡೋಗಿ ದುಡ್ಡು ಹಾಕ್ತಾರೆ, ಬೆಳ್ಳಿ ಬಂಗಾರವನ್ನು ಕೊಟ್ಟು ಹೋಗ್ತಾರೆ. ತಪ್ಪು ಕೆಲಸಗಳನ್ನ ಮಾಡೋದು, ನನ್ನನ್ನು ಒಳ್ಳೇದು ಮಾಡಪ್ಪ, ನಾನು ಒಳ್ಳೆಯವನು ಅಂತ ಹೇಳಿ ನಾನು ಹಾಗೆ ಮಾಡಲೇ ಇಲ್ಲ
ಅಂತ ಸುಳ್ಳು ಆಣೆ ಹೇಳೋದು, ಆ ದೇವಸ್ಥಾನಕ್ಕೆ ಬಾ ಈ ದೇವಸ್ಥಾನಕ್ಕೆ ಬಾ ಅಂತ ಹೇಳುವಂಥದ್ದು, ಇಂಥವ್ರು ಎಲ್ಲರೂ ತಪ್ಪು ಕೆಲಸವನ್ನು ಮಾಡಿಕೊಂಡು ಯಾರು ದೇವರ ಹೆಸರಲ್ಲಿ ಹೇಳ್ಕೊಂಡು ಆಣೆ ಹಾಕ್ತಾರೋ ಖಂಡಿತವಾಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ತಪ್ಪಿ ದೇವರು ಸರ್ವ ಸೃಷ್ಟಿಕರ್ತನಾದಂಥ ದೇವರು, ಆ ಪರಮಾತ್ಮ ಭಗವಂತನು, ಆ ಯೇಸು ಕ್ರಿಸ್ತನು, ಆ ಅಲ್ಲಾಹ್ ಅಕ್ಬರ್ ದೇವರು ಸತ್ಯವಂತ ಪರಿಶುದ್ಧ ದೇವರಾಗಿದ್ದಾರೆ. ತಪ್ಪು ಮಾಡಿಕೊಂಡು ಯಾವುದೇ ರೀತಿಗೆ ಆಣೆ ಹಾಕಿದ್ರು, ಏನೇ ಮಾಡಿದ್ರು ಸುಳ್ಳು ಬಾಯಿ ಮುಚ್ಚಿ ಹೋಗ್ತದೆ. ಒಂದಲ್ಲ ಒಂದು ದಿವಸ ಬೇಗನೆ ಬರ್ಬೋದು ಅಥವಾ ತಡವಾಗ್ಬೋದು, ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆಗ ಆತನನ್ನ ನೋಡಿಕೊಂಡು ನೋಡು, ಒಂದು ಟೈಮಲ್ಲಿ ಹೀಗೆ ಮೆರೆದ, ಇಷ್ಟೆಲ್ಲ ಅರ್ಚಾರ ಮಾಡ್ದ, ಸುಳ್ಳು ಹೇಳ್ದ, ಆಣೆ ಹಾಕಿದ, ಏನೆಲ್ಲ ಮಾಡ್ದ, ಇವತ್ತು ಅವನ ಪರಿಸ್ಥಿತಿ ಏನಾಯಿತು ನೋಡಿ, ಸರಿಯಾದ ಶಿಕ್ಷೆಯನ್ನು ದೇವರು ಕೊಟ್ಟರು ಎಂಬುದನ್ನು ಇತರರು ಹಿಗ್ಗುತ್ತಾರೆ. ಅದು ಈಗಲೂ ಕೂಡ ಅದೇ ರೀತಿ ನಡೆದು ಹೋಗ್ತದೆ. ಅವನಿನ ಯಾವ ಪ್ರವಾದಿ ಇರ್ಬೋದು, ಸಾಕ್ಷಿ ಇರ್ಬೋದು, ಯಾವುದೇ ದೇವ ಮಾನವರಿರ್ಬೋದು, ಏನಿರ್ಬೋದು, ಅದು ಮಾತ್ರ ಅಲ್ಲ, ಅವರ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗೋದ್ರಲ್ಲಿ ಮಕ್ಕಳ ಮೇಲೆ ಕೂಡ ಶಾಪ ಬೀರುತ್ತಲೇ ಬರ್ತಾ ಇದೆ. ಇದು ಕೂಡ ದೇವರ ದರ್ಶನವಾದ ಮೇಲೆ, ಅದು ಸ್ವಲ್ಪ ವರ್ಷಗಳಿಂದ ಈಚೆಗೆ ಕಣ್ಣಾರೆ ಕಂಡಿದ್ದೇನೆ, ಕಾಣ್ತಲೇ ಇದ್ದೇನೆ. ಇವತ್ತು ಕೂಡ ದೇವರ ನಮಗೆ ಸ್ತೋತ್ರ. ಆದ್ದರಿಂದ ದೇವರ ವಾಕ್ಯವನ್ನು ಕೇಳುವಂಥ ನಾವು, ಓದಿ ತಿಳ್ಕೊಳ್ಳುವಂಥ ನಾವು, ಅಥವಾ ಕೇಳಿ ತಿಳಿದುಕೊಳ್ಳುವಂಥ ನಾವು ಯಾವುದೇ ಕಾರಣಕ್ಕೂ ಜನಗಳಿಗಾಗಲಿ ಸರ್ಕಾರಗಳಿಗಾಗಲಿ ದೇವರುಗಳಿಗಾಗಲಿ ಅನ್ಯಾಯ ಮಾಡೋಕ್ಕೆ ಹೋಗಬಾರ್ದು. ದೇವರುಗಳಂದಲ್ಲ, ದೇವರಿಗೆ ಒಬ್ಬನೇ ಒಬ್ಬ ದೇವರು, ಸರ್ವ ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ. ಆದ್ದರಿಂದ ಬಹಳ ಎಚ್ಚರ. ಆ ದೇವರೇ ಆಕಾಶದ ಮೇಲೆ ನೀರಿನ ಮೇಲೆ ಸಿಂಹಾಸನಾರೂಢನಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಂದು ಮಾಡುವ ಅನ್ಯಾಯದರ ಬಾಯಿ ದೇವರು ಮುಚ್ಚಿಸುತ್ತಾರೆ. ಸ್ವಲ್ಪ ದಿವಸ ಹಿಗ್ಗಬಹುದು, ಹೋಗ್ಬೋದು. ಒಂದು ಮಳೆಗಾಲದಲ್ಲಿ ಜೋರಾಗಿ ಮಳೆ ಬಂದು ಹೊಳೆ ತುಂಬ ನೀರು ಬರ್ತದೆ, ಹರಿದು ಹೋಗ್ತದೆ. ಆಮೇಲೆ ಮಳೆ ಕಮ್ಮಿ ಆದಾಗ ಏನಾಗ್ತದೆ, ಆ ನೀರು ತಗ್ಗಿ ಹೋಗ್ತದೆ. ಅದೇ ರೀತಿ ಏರಿದವನನ್ನು ತಗ್ಗಿಸಲ್ಪಡುವರು, ತಗ್ಗಿದವನನ್ನು ದೇವರು ಮೇಲಕ್ಕೆ ಏರಿಸಿಕೊಳ್ಳುತ್ತಾರೆ. ತಪ್ಪು ತಪ್ಪೇ, ನ್ಯಾಯ ನ್ಯಾಯವೇ, ಎಲ್ಲದಕ್ಕೂ ಸರಿಯಾದ ತೀರ್ಪು ಕೊಡುವವರು ದೇವರಾಗಿದ್ದಾರೆ. ಇಲ್ಲಿಗೆ 63ನೇ ಕೀರ್ತನೆ ಮುಕ್ತಾಯವಾಯಿತು. ಈಗ 64ನೇ ಕೀರ್ತನೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಮುಖ್ಯಾಂಶ ಏನಪ್ಪ ಅಂದರೆ 64ನೇ ಕೀರ್ತನೆ ಇದು ದುಷ್ಟರಾದ ಒಳಸಂಚುಗಾರರಿಗೆ ದಂಡನೆ ಉಂಟಾಗುವುದೆಂದು ನಂಬುವವರ ಪ್ರಾರ್ಥನೆ. ಹಾಗೆ ಇದನ್ನೆಲ್ಲ ನೋಡಿ ಕೇಳಿ ಆದಾಗ ಖಂಡಿತವಾಗಿ ದುಷ್ಟರಿಗೆ ಏನಾಗ್ತದೆ, ಅಲ್ಲಿ ಒಳಸಂಚುಗಾರರು, ಒಳದು ಮಾತನಾಡೋದು ಮಾತ್ರವಲ್ಲ, ಎದುರಿಗೆ ಚೆನ್ನಾಗಿ ಮಾತನಾಡಬಹುದು, ಮನಸ್ಸೊಳಗೊಂದು ಕೆಟ್ಟದ್ದು ಇಂಥವ್ರ ಗುಂಪೇ ಇದೆ. ಅಂಥವರಿಗೆ ಖಂಡಿತವಾಗಿ ಏನಾಗ್ತದೆ, ದಂಡನೆ ಆಗಿಯೇ ಆಗ್ತದೆ. ಈ ಸುಳ್ಳು, ದಗ, ಮೋಸ ಮಾಡೋರಿಗೆ, ಆಣೆ ಮಾಡೋರಿಗೆ, ಸುಳ್ಳು ಹೇಳಿ ಉಪಾಯದಲ್ಲಿ ಗೊತ್ತಿಲ್ಲದೆ ಇನ್ನೊಬ್ಬರಿಗೆ ಒಳಸಂಚು ಮಾಡಿ ಇನ್ನೊಬ್ಬರನ್ನ ತೊಂದರೆ ಮಾಡೋರಿಗೆ ಖಂಡಿತವಾಗಿಯೂ ದಂಡನೆ ಇದ್ದೇ ಇದೆ ಅಂತ ಹೇಳುವಂಥದ್ದನ್ನು ಕೂಡ ದಾವೀದರಸರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಈಗ ನಾವು ತಿಳಿದುಕೊಳ್ಳೋಣ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರುತ್ತಲೇ ಇದೆ. ಅನೇಕರು ಹೇಳ್ತಾರೆ, ನೋಡಪ್ಪ ಅವ್ರು ಆ ರೀತಿ ಈ ರೀತಿ ಅಂತ, ಹಾಗೆ ಮಾಡ್ದ, ಹೀಗೆ ಮಾಡ್ದ, ಎಷ್ಟು ಅನಾಚಾರ ಮಾಡ್ದ, ಇಷ್ಟು ಅನಾಚಾರ ಮಾಡ್ದ, ಸರ್ಕಾರದ ಹಣವನ್ನು ಇಷ್ಟು ಕೊಳ್ಳೆ ಹೊಡೆದ, ಬಡ್ಡಿಗೆ ಕೊಟ್ಟ, ಏನೇನೋ ಮಾಡ್ದ, ಎಷ್ಟು ಆಸ್ತಿ ಎಷ್ಟು ಪಾಸ್ತಿ, ಎಂಥ ಬಂಗಾರ, ಚೈನುಗಳು, ಉಂಗುರಗಳು, ಎಂಥ ಗಾಡಿಗಳು ಹೇಗಿದ್ದಾರೆ ನೋಡು ಅಂತ ಹೇಳ್ಬೋದು. ಅದು ಹೇಳ್ತಾರೆ. ನನಗೆ ಕೂಡ ಅದೇ ಇವತ್ತು ಬಹಳ ಜನ ಪ್ರಶ್ನೆ ಮಾಡ್ತಾರೆ, ಅವ್ರಿಗೆ ಯಾಕೆ ದೇವರು ಶಿಕ್ಷೆ ಕೊಡಲಿಲ್ಲ ಅಂತೇಳಿ. ಆಗ ಅದಕ್ಕೂ ಒಂದು ಸಮಯವಿದೆ. ಆ ಸಮಯ ಬಂದಾಗ ದೇವರು ಪ್ರತಿ ಒಂದನ್ನು ಏನು ಮಾಡ್ತಾರೆ, ಶಿಕ್ಷೆಗೊಳಪಡಿಸ್ತಾರೆ. ಇವತ್ತು ಉದಾಹರಣೆಗೆ ನೋಡಿ, ಚಂಡಮಾರುತ, ಬಿರುಗಾಳಿ, ಬೆಟ್ಟಗುಡ್ಡ ಜರಿಯೋದು, ದೊಡ್ಡ ದೊಡ್ಡ ಕಾಯಿಲೆಗಳು, ಹೋದಲ್ಲಿ ಯಾವ್ಯಾವುದೋ ದೇವಸ್ಥಾನಕ್ಕೆ ಯಾತ್ರೆಗೆ ಹೋಗ್ತಾರೆ, ಅಲ್ಲಿಂದ ಹೆಣಗಳು ಬರ್ತವೆ, ಬೆಟ್ಟ ಜರಿದು ಸರ್ವನಾಶ ಮಾಡ್ತವೆ, ನಾನಾ ರೀತಿ ಬೆಂಕಿಯಿಂದ ಸುಟ್ಟು ನಾಶವಾಗ್ತವೆ, ಹಾವಿಂದ ಕಚ್ಚಿ ಸಲ್ಲಲ್ಪಡ್ತಾರೆ, ಮಳೆಗಳು ಸರಿಯಿಲ್ಲದವರ ಬೆಳೆಗಳು ಸರಿ ಇರುವುದಿಲ್ಲ, ಪ್ರಾಣಿ ಪಕ್ಷಿಗಳಿಗೂ ತೊಂದರೆ. ಇದೆಲ್ಲ ಬರುವಂಥ ಶಿಕ್ಷೆ ಇದುವೇ ಆಗಿದೆ, ಸರ್ವ ನಿರ್ನಾಮ. ಇದನ್ನು ಕೂಡ ಬಹಳ ಸಲ ಹಿಂದೆ ಹೇಳಿದ್ದೇನೆ. ಒಂದು ಸಣ್ಣ ಎರಡು ಉದಾಹರಣೆ. ಒಂದು 230 ಎಕರೆ ಕಾಫಿ ಎಸ್ಟೇಟ್ ಇದ್ದಂಥ ದೇವರಿಂದ ದರ್ಶನವಾದವರು, ದೇವರ ಹೆಸರು ಹೇಳಿಕೊಂಡು ಬದುಕಿದವರು, ದೀಕ್ಷಾ ಸ್ಥಾನ ಪಡೆದವರು, ಲಾಸ್ಟ್ 230 ಎಕರೆದಲ್ಲಿ ಅವರು ಮಾಡಿದಂಥ ಅನ್ಯಾಯಕ್ಕೆ 1 ಸೆನ್ಸ್ 1 ಎಕರೆ ಜಾಗ ಕೂಡ ಇಲ್ಲದೆ ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಯಲ್ಲಿ ಕೂಡ ಬಂದು ಆತ್ಮಹತ್ಯೆ ಮಾಡಿಕೊಂಡು
ಕಡೆಗೆ ಇನ್ನೊಬ್ಬರ ಕಾರಲ್ಲಿ ಡ್ರೈವರ್ ಕೆಲಸ ಮಾಡಿ ಮರಣ ಹೊಂದಿದ ದಿವಸಗಳು. ಅದೇ ರೀತಿ ಇನ್ನೊಬ್ಬನು ಬಹಳ ದೊಡ್ಡ ಒಂದು ಕೋಟೇಶ್ವರ, ಕುದುರೆ ಜೂಜಿಗೆ ಹೋಗಿ ಹೋಗಿ ಸರ್ವವು ನಾಶವಾಗಿ ಹೋಯಿತು. ಎಷ್ಟು ಎಕರೆ ಕಾಫಿ ತೋಟದ ಒಂದು ಸಾಹುಕಾರ. ಅದೇ ರೀತಿ ಇವತ್ತೇನಾಗ್ತದೆ, ಸಮಯ ಬರುವಾಗ ಸರ್ವನಾಶ, ಸರ್ವ ಲೋಕದ ಏನೂ ಇಲ್ಲದ ಆಗ್ತದೆ. ಆದ್ದರಿಂದ ದುಷ್ಟರಿಗೆ ದಂಡನೆ ಇದ್ದೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೂಡ ನನ್ನ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ ಕಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತನೇ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರ ಜೀವಿತಕ್ಕೂ ಅವರು ಅಳವಡಿಸಿಕೊಂಡು ಇತರರು ಕೂಡ ವಾಕ್ಯದ ಬಗ್ಗೆ ತಿಳಿದಂಥ ವಿಷಯ ಇತರರಲ್ಲಿ ಕೂಡ ಅವರು ಅದನ್ನು ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿ ಮಾಡಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಯಾವಾಗಲೂ ಹೇರಳವಾಗಿ